ಮೊದಲನೇ ತಂಡಕ್ಕ ಕನ್ನಡದಲ್ಲಿ ಅಕ್ಷರಮಾಲೆಗಳ ಸಂಖ್ಯೆ ಎಷ್ಟು? ನೇರವಾಗಿರತಕ್ಕಂಥ ಪ್ರಶ್ನೆ. 15 ಸೆಕೆಂಡ್ ಇರ್ತೈತಿ. ವೆರಿ ಗುಡ್, ಸರಿಯಾದ ಉತ್ತರ. ಚಪ್ಪಾಳೆ. ಸರಿ, ನೇರವಾಗಿರತಕ್ಕಂಥ ಪ್ರಶ್ನೆ. ಎರಡನೇ ತಂಡಕ್ಕ ಯಾರೇ ಸರಿಯಾಗಿ ಕೇಳಿಸ್ಬರ್ರಿ. ಅ ಆ ಇ ಈ ಉ ಊ ರು ಎ ಐ ಓ ಔ ಇವುಗಳನ್ನ ಏನೆಂದು ಕರೆಯುತ್ತಾರೆ? ವೆರಿ ಗುಡ್, ಸರಿಯಾದ ಉತ್ತರ. ಚಪ್ಪಾಳೆ. ನೆಕ್ಸ್ಟ್, ಮೂರನೇ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಸ್ವರ ಎಂದರೇನು? ವೆರಿ ಗುಡ್, ಸರಿಯಾದ ಉತ್ತರ. 10 ಅಂಕಗಳ ಮೂರನೇ ತಂಡಕ್ಕೆ. ಇನ್ನ ನಾಲ್ಕನೇ ತಂಡಕ್ಕೆ ನೇರವಾಗಿರ್ತಕ್ಕಂಥ ಪ್ರಶ್ನೆ. ಯೋಗವಾಹದಲ್ಲಿ ಬರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಪ್ರಶ್ನೆ ರಿಪೀಟ್ ಮಾಡ್ತೀನಿ ಕೇಳಿ. ಯೋಗವಾಹದಲ್ಲಿ ಬರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ. ಚಪ್ಪಾಳೆ. 10 ಅಂಕಗಳ. ನೆಕ್ಸ್ಟ್, ಒಂದನೇ ಸುತ್ತಿನ ಕೊನೆಯ ತಂಡಕ್ಕ ನೇರವಾಗಿರತಕ್ಕಂಥ ಪ್ರಶ್ನೆ. ಸಂಧ್ಯಕ್ಷರಗಳು ಯಾವುವು? ವೆರಿ ಗುಡ್, ಸರಿಯಾದ ಉತ್ತರ. 10 ಅಂಕಗಳ. ಮೊದಲನೇ ಸುತ್ತಿನಲ್ಲಿ ಎಲ್ಲಾ ತಂಡಗಳು ಸರಿಯಾದ ಉತ್ತರಗಳನ್ನು ಕೊಟ್ಟು 10 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಇನ್ನ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ. ಬಸವಣ್ಣವರ ತಂಡಕ್ಕ ವ್ಯಂಜನಗಳ ಸಂಖ್ಯೆ ಎಷ್ಟು? ಚಪ್ಪಾಳೆ ಅದು ಹೊಡ್ರಿ. ಎರಡನೇ ಟೀಮ್ಗೆ ಹೌ ಮೆನಿ ಓವೆಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್? There are 5. Okay. 3 ಕ್ವೆಶ್ಚನ್ ಆಗಿದೆ. ಚನ್ನಬಸವಣ್ಣವರು ನೋಡಿ ನೇರವಾದ ಪ್ರಶ್ನೆ. ಕನ್ನಡ ಸಾಹಿತ್ಯದ 3 ರತ್ನತ್ರಯರು ಯಾರು? ವೆರಿ ಈಸಿ ಕ್ವೆಶ್ಚನ್. ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ಬಸವಣ್ಣವರ ಟೀಮ್ಗೆ ನೋಡಿ ನೇರವಾದ ಪ್ರಶ್ನೆ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದ್ದು? ಕ್ವಶನ್ ಹೇಳ ಇನ್ನೊಂದ್ಸಲ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವುದು ಅಥವಾ ಯಾವ ಚಕ್ರವರ್ತಿಗೆ ಸೇರಿದ್ದು ಅಂತ ಹೇಳಿದ್ರೆ ಸಾಕು. Yes, very good answer. Yes, next ನೋಡ್ರಿ. ಓಕೆ, ಬಸವಣ್ಣ ಟೀಮ್ಗೆ ಕ್ವಶನ್ಸ್ ನೋಡ್ರಿ. ಕರ್ನಾಟಕದ ಕಾಶ್ಮೀರ ಯಾವುದು? ಕರ್ನಾಟಕದ ಕಾಶ್ಮೀರ ಯಾವುದು? ಎಸ್, ವೆರಿ ಗುಡ್. ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು, ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು. ಅಪ್ಪ ಕಳ್ಸಯ್ಯ ಹೊಸ ತೇರು, ಅಪ್ಪ ಕಳ್ಸಯ್ಯ ಹೊಸ ತೇರು ಬರುವಾಗ, ಅಪ್ಪ ಕಳ್ಸಯ್ಯ ಹೊಸ ತೇರು ಬರುವಾಗ. ಆಕಾಶದ ಗಂಟೆ ನುಡಿದಾವೋ,